ಎಡಗೈ ಅದ ಸ್ವಲ್ಪ ಮೂಳು ಆಯ್ತಾ भारतीय नागरिक होने के कारण ಭಾರತದ ರಾಷ್ಟ್ರದ ಪ್ರಜೆ ಆ ಒಂದು ಅಭಿಮಾನದಿಂದ ನಾನು ಭಾರತೀಯ ಹೆಮ್ಮೆಯಿಂದ ನಮ್ಮ ಮತದಾರರ ಹಕ್ಕನ್ನು ಚಲಾಯಿಸಿದ್ದೇವೆ. ಎಲ್ಲರೂ ಕೂಡ ಈ ರೀತಿ ತಮ್ಮ ದೇಶದ ಮೇಲಿನ ಅಭಿಮಾನದಿಂದ ದೇಶದಲ್ಲಿ ಒಳ್ಳೆಯ ಸರ್ಕಾರ ಬರಬೇಕು ಎಂಬಂತಹ ಒಂದು ಕಳಕಳಿಯಿಂದ ಎಲ್ಲರೂ ಮತದಾರದಲ್ಲಿ ಭಾಗವಹಿಸಬೇಕು. ಎಲ್ಲ ಪಕ್ಷದವರಿಗೆ ನಮ್ಮ ಭಿನ್ನ ವೈಯಕ್ತಿಕ ನಿಂದೆಯನ್ನು ಆದಷ್ಟು ಕಡಿಮೆ ಮಾಡಿ ಕೆಳಮಟ್ಟದ ನಿಂದೆ ಅದರಲ್ಲೂ ಕೂಡ ಪೂರ್ತಿ ಬಿಡಬೇಕು. ನಮ್ಮ ಸಂಸ್ಕೃತಿ ಅದನ್ನು ಮೆರೆಯಬೇಕು. ಅದನ್ನು ಎಲ್ಲ ಪಕ್ಷ ರಾಜಕಾರಣಿಗಳಲ್ಲಿ ನಾನು ಕೇಳಿಕೊಳ್ತಾ ಇದ್ದೇವೆ. ಇವತ್ತು ಚುನಾವಣಾ ಪ್ರಚಾರ ಅತ್ಯಂತ ಕೆಳಮಟ್ಟಕ್ಕೆ ಬಂದಿದೆ ಅಂತ ಹೇಳಲು ನನಗೆ ವಿಷಾದವಾಗ್ತಾ ಇದೆ. ಎಷ್ಟು ವೈಯಕ್ತಿಕ ನಿಂದೆ ಮಾಡ್ತಾರೆ ಅಷ್ಟು ಅವರಲ್ಲಿ ಸಿಂಪತಿ ಬೆಳೆಯುತ್ತದೆ. ಇದರಿಂದ ಏನು ಉಪಯೋಗ ಇಲ್ಲ. ವೈಯಕ್ತಿಕ ನಿಂದೆ ಮಾಡಿದ್ದರಿಂದ ಅವರಲ್ಲಿ ಮತ್ತಷ್ಟು ಸಿಂಪತಿ ಬೆಳೆಯುತ್ತದೆ. ಅದನ್ನು ಬಿಟ್ಟು ಬಿಡಿ. ನಮ್ಮ ಧೋರಣೆ ಸರ್ಕಾರದ ಲೋಪದೋಷಗಳು ಅಥವಾ ಹಿಂದಿನ ಸರ್ಕಾರ ಈಗಿನ ಸರ್ಕಾರದ ಲೋಪದೋಷಗಳು ಧೋರಣೆಗಳು ಇದರ ಬಗ್ಗೆ ಚರ್ಚೆ ವಿಚಾರ ನಡೆಸಿ ಒಂದು ಒಳ್ಳೆಯ ಸಭ್ಯತೆಯಿಂದ ನಮ್ಮ ಚುನಾವಣೆ ನಡೆಸಬೇಕೆಂಬುದಾಗಿ ಎಲ್ಲ ರಾಜಕಾರಣಿಗಳಲ್ಲಿ ನಾವು ಭಿನ್ನಿಸ್ತಾ ಇದ್ದೇವೆ. ಯಾವ ರೀತಿಯ ಸರ್ಕಾರ ಬರಲಿ ಅಂತ ನಿರೀಕ್ಷೆ ಇಟ್ಟುಕೊಂಡಿದ್ದೀರಿ? ಅದು ನಾನು ಹೇಳಿದೆ, ಶಕ್ತವಾದ ಬಲಿಷ್ಠವಾದ ಭಾರತ, ಅಭಿವೃದ್ಧಿಶೀಲವಾದ ಭಾರತ ಇದಾಗಬೇಕು. ಇದು ನಮ್ಮ ಅಪೇಕ್ಷೆ. ದೇಶದ ಅಭಿವೃದ್ಧಿಯೂ ಬೆಳೆಯಬೇಕು, ರಾಷ್ಟ್ರದ ಶಕ್ತಿಯೂ ಬೆಳೆಯಬೇಕು. ಈ ಥರದ ಸರ್ಕಾರ ಅಭಿವೃದ್ಧಿಯಿಂದ ಎಲ್ಲ ಕೃಷಿಯಲ್ಲಿ, ಉದ್ಯಮದಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿ, ನಿರುದ್ಯೋಗ ಸಮಸ್ಯೆ ಪರಿಹಾರ ಆಗಬೇಕು. ಆಮೇಲೆ ದೇಶ ಶಕ್ತಿಶಾಲಿ ಆಗಬೇಕು. ಇಷ್ಟನ್ನು ಗಮನಿಸಿಕೊಂಡು ಅಂಥ ಒಂದು ಸರ್ಕಾರ ಬರಲಿ ಅಂತ ನಾವು
ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಸ್ವಾಮೀಜಿ ಪರ್ಸೆಂಟೇಜ್ ಬಹಳ ಕಮ್ಮಿ ಉಂಟು ಈಗ 2 ಗಂಟೆ ಪರ್ಸೆಂಟೇಜ್ ನೋಡಿದ್ರೆ ಏನ್ ಹೇಳ್ತೀರಿ ಅಂತ ನೋಡುವ. ಸಂಜೆಯವರೆಗೆ ಹಾಗೆ ಕಮ್ಮಿ ಆಗಲಿಕ್ಕಿಲ್ಲ. ಎಲ್ಲ ಕಡೆಯಿಂದಲೂ ಕೂಡ ಮತದಾರರ ಮಹತ್ವದ ಪ್ರಚಾರ ಆಗಿದೆ. ಎಲ್ಲ ದೃಷ್ಟಿಯಿಂದ ಕಮ್ಮಿ ಆಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೀನಿ. ನೀವೇನು ಹೇಳ್ತೀರಿ? ಜನಕ್ಕೆ ಹಾಕ್ಬೇಕಲ್ಲ, ಓಟ್ ಹಾಕಬೇಕು, ಕರೆ ಕೊಡ್ಬೇಕು ನೀವು ಅಂತ. ಕರೆ ಕೊಟ್ಟಿದ್ದೇನೆ, ಬಹಳ ಸಲ ಕರೆ ಕೊಟ್ಟಿದ್ದೇನೆ. ಹೋದಲ್ಲೆಲ್ಲ ಕರೆ, ಮಾಧ್ಯಮದಲ್ಲಿ ಕರೆ ಕೊಟ್ಟಿದ್ದೇನೆ. ನಾಗರಿಕರ ಹಕ್ಕು, ನಮ್ಮ ಕರ್ತವ್ಯ. ಮತದಾನ ಮಾಡದೆ ಹೋದರೆ ನಾವು ಕರ್ತವ್ಯ ಭ್ರಷ್ಟರಾಗ್ತೇವೆ. ಮತ್ತು ಸರ್ಕಾರವನ್ನು ಟೀಕಿಸುವ ಅಧಿಕಾರವೇ ನಮಗೆ ಬರುವುದಿಲ್ಲ. ಆದ್ದರಿಂದ ಎಲ್ಲರೂ ಕೂಡ ಮತದಾನ ಮಾಡಬೇಕು. ಯಾವುದೇ ಪಕ್ಷ ಇರಲಿ, ವಿಚಾರ ಮಾಡಿ ನೀವು ದೇಶದ ಹಿತದೃಷ್ಟಿಯಿಂದ ಮತದಾನ ಮಾಡಿ. ಸ್ವಾಮೀಜಿ, ಈಗ ನೀವು ಹೇಳಿದ್ರಿ ಕೃಷಿ ಸಮಸ್ಯೆ ಮತ್ತೆ ನಿರುದ್ಯೋಗ ಸಮಸ್ಯೆ ಕಳೆದ 5 ವರ್ಷದಲ್ಲಿ ಸಾಲ್ವ್ ಆಗಿದೆ, ಏನು ಯಾರು ಸಿಕ್ಕಿದೆಯಾ ಅದಕ್ಕೆ? ಅದೆಲ್ಲ ನಾವು ಹೆಚ್ಚಿನ ಅಷ್ಟು ಅಭ್ಯಾಸ ಮಾಡಿ ಎಷ್ಟೋ ಕಮ್ಮಿ ಆಗಿದೆ. ಪ್ರತಿಯೊಂದು ಸರ್ಕಾರದಲ್ಲಿಯೂ ಆದಷ್ಟು ಉದ್ಯೋಗದ ಅವಕಾಶ ಮಾಡಿಕೊಡ್ತಾರೆ. ಆದರೆ ಅದು ನಿರೀಕ್ಷಿತ ಮಟ್ಟಕ್ಕೆ ಆಗಬೇಕು ಅಷ್ಟೆ. ಈ ಸಂದರ್ಭದಲ್ಲಿ ಯಾವ ಸರ್ಕಾರದ ಲೋಪದೋಷಗಳು ನಾನು ಹೇಳುವುದಿಲ್ಲ. ನಾನೀಗ ತಟಸ್ಥನಾಗಿದ್ದೇನೆ. ಆ ಸರ್ಕಾರದ ಬಗ್ಗೆ ಈಗ ಚರ್ಚೆ ನಾನು ಮಾಡುವುದಿಲ್ಲ. ಚುನಾವಣೆ ಮುಗಿದ ಮೇಲೆ ಬೇಕಾದರೆ ಹೇಳ್ತೇನೆ. ಈಗ ಯಾವ ಸರ್ಕಾರದ ಬಗ್ಗೆಯೂ ಹೊಗಳಿಕೆ ತೆಗಳಿಕೆ ಯಾವುದನ್ನು ಮಾಡುವುದಿಲ್ಲ.